ಆನೇಕಲ್ ತಾಲೂಕಿನ ಇಂಡಲವಾಡಿಪುರ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಸಂಘದ ಕಚೇರಿಯಲ್ಲಿ ನಡೆದ ಈ ವಿಶೇಷ ಸಭೆಯಲ್ಲಿ ಚುನಾವಣಾಧಿಕಾರಿಗಳ ಸಮ್ಮುಖದಲ್ಲಿ ಪ್ರಕ್ರಿಯೆ ಜರುಗಿತು. ಒಟ್ಟು 12 ಮಂದಿ ನಿರ್ದೇಶಕರು ಹಾಗೂ ಓರ್ವ ಮೇಲ್ವಿಚಾರಕರು ಸೇರಿದಂತೆ ಒಟ್ಟು 13 ಮಂದಿ ಸದಸ್ಯರು ಸಭೆಯಲ್ಲಿ ಹಾಜರಿದ್ದರು. ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಶುಭಾನಂದ ಎಸ್ ಅವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದರು. ಬೇರೆ ಯಾರೂ ಸ್ಪರ್ಧಿಸದ ಕಾರಣ ಶುಭಾನಂದ ಎಸ್ ಅವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು. ಹಾಗೆಯೇ ಉಪಾಧ್ಯಕ್ಷ ಸ್ಥಾನಕ್ಕೆ ನಾರಾಯಣಪ್ಪ ಟಿಎಂ ಅವರು ನಾಮಪತ್ರ ಸಲ್ಲಿಸಿದ್ದರು. ಇವರು ಸಹ ಅವಿರೋಧವಾಗಿ ಆಯ್ಕೆಯಾದರು. ಈ ಸಂದರ್ಭದಲ್ಲಿ ಸಂಘದ ನಿರ್ದೇಶಕರುಗಳಾದ ಕುಮಾರಸ್ವಾಮಿ, ನಾರಾಯಣಪ್ಪ, ಮುನಿರಾಜು, ರಾಜಪ್ಪ, ಸತೀಶ್, ಕೃಷ್ಣಪ್ಪ, ಮುನಿಯಪ್ಪ, ಗೌರಮ್ಮ, ಶಕುಂತಲಮ್ಮ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಉಪಸ್ಥಿತರಿದ್ದರು. ಕಸಬಾ ಹೋಬಳಿ ಆನೇಕಲ್ ತಾಲೂಕು ಬೆಂಗಳೂರು ನಗರ ಜಿಲ್ಲೆ ಇದರ ಚುನಾವಣಾ ದಿನಾಂಕದಿಂದ ಮುಂದಿನ 5 ವರ್ಷಗಳ ಅವಧಿಗೆ ಸಂಘದ ಪದಾಧಿಕಾರಿಗಳ ಆಯ್ಕೆಗಾಗಿ ಸಂಘದ ಕಚೇರಿಯಲ್ಲಿ 2/2/2026 ರಿಟರ್ನಿಂಗ್ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭಾ ನಡವಳಿಕೆಗಳು. ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ಶುಭಾನಂದ್ ಎಸ್ ರವರಿಂದ ಒಂದು ಮಾತ್ರ ನಾಮಪತ್ರ ಸ್ವೀಕೃತವಾಗಿದ್ದು, ಇವರಿಗೆ ಶ್ರೀ ಗೌರಮ್ಮರವರು ಸೂಚಕರಾಗಿದ್ದು, ಇವರಿಗೆ ಶ್ರೀ ರಾಜಪ್ಪರವರು ಅನುಮೋದಕರಾಗಿರುತ್ತಾರೆ. ಸದರಿ ನಾಮಪತ್ರವು ಕ್ರಮಬದ್ಧವಾಗಿದ್ದು ಅಂಗೀಕರಿಸಲಾಗಿದೆ. ಸಂಘದ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀ ನಾರಾಯಣಪ್ಪರವರಿಂದ ಒಂದು ಮಾತ್ರ ನಾಮಪತ್ರ ಸ್ವೀಕೃತವಾಗಿದ್ದು, ಇವರಿಗೆ ಶ್ರೀ ಮುನಿರಾಜುರವರು ಸೂಚಕರಾಗಿದ್ದು, ಇವರಿಗೆ ಶ್ರೀ ಚಿಕ್ಕೀರಪ್ಪರವರು ಅನುಮೋದಕರಾಗಿರುತ್ತಾರೆ. ಸದರಿ ನಾಮಪತ್ರವು ಕ್ರಮಬದ್ಧವಾಗಿದ್ದು ಅಂಗೀಕರಿಸಲಾಗಿದೆ. ನಿಗದಿಪಡಿಸಿದ ಸಮಯದೊಳಗೆ ಯಾವುದೇ ನಾಮಪತ್ರಗಳನ್ನು ಹಿಂದಕ್ಕೆ ಪಡೆದಿರುವುದಿಲ್ಲ. ಆದ ಕಾರಣ ಶ್ರೀ ಶುಭಾನಂದ್ ಎಸ್ ರವರು ಹಾಗೂ ನಾರಾಯಣಪ್ಪರವರು ಅಂತಿಮ ಕಣದಲ್ಲಿ ಉಳಿದಿರುತ್ತಾರೆ. ಮೇಲೆ ತಿಳಿಸಿದ ಎಲ್ಲ ಅಂಶಗಳ ಹಿನ್ನೆಲೆಯಲ್ಲಿ ಸಂಘದ ಚುನಾವಣಾ ದಿನಾಂಕದಿಂದ ಮುಂದಿನ 5 ವರ್ಷಗಳ ಅವಧಿಗೆ ಸಂಘದ ಅಧ್ಯಕ್ಷರಾಗಿ ಶ್ರೀ ಶುಭಾನಂದ್ ಎಸ್ ರವರು, ಉಪಾಧ್ಯಕ್ಷರಾಗಿ ಶ್ರೀ ನಾರಾಯಣಪ್ಪರವರು ಕ್ರಮಬದ್ಧವಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ಓದಿ ಘೋಷಿಸಲಾಯಿತು. 2026ರಿಂದ 2031ರವರೆಗೆ ಏನು ಈ ಒಂದು ಸಹಕಾರಿ ವರ್ಷದ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಅವಿರೋಧವಾಗಿ ಆಡಳಿತ ಮಂಡಳಿಯನ್ನು ಮತ್ತು ಆಯ್ಕೆ ಮಾಡಿದ್ರು. ಅದರಂತೆ ಈಗ ಅವಿರೋಧವಾಗಿ ಅಧ್ಯಕ್ಷರಾಗಿ ನನ್ನನ್ನು ಮತ್ತು ಉಪಾಧ್ಯಕ್ಷರಾಗಿ ನಮ್ಮ ನಾರಾಯಣಪ್ಪ ನಲಯಂದೊಡ್ಡಿ ಇವರನ್ನು ಸಹ ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡಿರ್ತಾರೆ. ನಮ್ಮ ಸಹಕಾರ ಸಂಘ 2006ರಲ್ಲಿ ಅಸ್ತಿತ್ವಕ್ಕೆ ಬಂತು. ಮೊದಲು ಚಿಕ್ಕವಸಳ್ಳಿನಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಇತ್ತು. ನಮ್ಮದೆಲ್ಲ ಬಂಗ್ಲಾದೊಡ್ಡಿ ಇರ್ಬೋದು, ನಲಯಂದೊಡ್ಡಿ, ಚಿಕ್ಕನಹಳ್ಳಿ, ಇಂಡ್ಲವಾಡಿಪುರ ಎಲ್ಲ ಹಾಲು ಉತ್ಪಾದಕರು ಚಿಕ್ಕವಸಳ್ಳಿಗೆ ಹಾಲನ್ನು ಸರಬರಾಜು ಮಾಡ್ತಕ್ಕಂಥ ಕಾಲದಲ್ಲಿ ಭಾಳ ಅನಾನುಕೂಲ ಆಗ್ತದೆ. ಬಂಗ್ಲಾದೊಡ್ಡಿಯಿಂದ ಸುಮಾರು 4-5 ಕಿಲೋಮೀಟ್ರು ಚಿಕ್ಕವಸಳ್ಳಿಗೆ, ಚಿಕ್ಕನಹಳ್ಳಿಯಿಂದ ಇರ್ಬೋದು 4-5 ಕಿಲೋಮೀಟ್ರು ಅನ್ನೋ ಉದ್ದೇಶದಿಂದ ಈ 4 ಗ್ರಾಮದ ಸಾರ್ವಜನಿಕರು ಬಹಳ ತೊಂದರೆಯನ್ನು ಅನುಭವಿಸ್ತಾಯಿದ್ರು. ಅಂಥ ಸಂದರ್ಭದಲ್ಲಿ ಸುಮಾರು 2006ರಲ್ಲಿ ಇಂಡ್ಲವಾಡಿಪುರ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಪ್ರತ್ಯೇಕವಾಗಿ ಇಂಡ್ಲವಾಡಿಪುರದಲ್ಲಿ ನಾವು ಸಂಸ್ಥಾಪನೆಯನ್ನು ಮಾಡಿದ್ವಿ. ಬಹುಶಃ ವಿಶೇಷ ಏನು ಅಂತೇಳಿದ್ರೆ, ನಮ್ಮ ಸಹಕಾರ ಸಂಘದ್ದು 2006ರಿಂದ ಇದುವರೆಗೂ ಸಹ ಅಂದರೆ 4 ಅವಧಿಗಳನ್ನು 5 ವರ್ಷಗಳ ಸಹಕಾರಿ ಅವಧಿಯನ್ನು ವರ್ಷದ 4 ಅವಧಿಗಳನ್ನು ಪೂರೈಸಿ 5ನೇ ಅವಧಿಗೆ ಈಗ ನಾವು ಪಾದಾರ್ಪಣೆ ಮಾಡ್ತಾಯಿದ್ದೇವೆ. ಇದುವರೆಗೂ ಸಹ ನಮ್ಮ ಸಹಕಾರ ಸಂಘಕ್ಕೆ ಯಾವುದೇ ಚುನಾವಣೆಯನ್ನು ನಾವು ನಡೆಸಲಿಲ್ಲ. ಕಾರಣ ನಮ್ಮ 4 ಬಂಗ್ಲಾದೊಡ್ಡಿ, ನಲ್ಲಯ್ಯನದೊಡ್ಡಿ, ಚಿಕ್ಕನಹಳ್ಳಿ, ಇಂಡ್ಲವಾಡಿಪುರದ ಎಲ್ಲ ಹಾಲು ಉತ್ಪಾದಕ ಏನು ರೈತ ಸಹಕಾರಿ ಬಂಧುಗಳೇನಿದ್ದಾರೆ ಅವರೆಲ್ಲರೂ ಸಹ ಈ ಸಂಘವನ್ನು ಅಭಿವೃದ್ಧಿ ಮಾಡಬೇಕು, ನಮ್ಮ ಸಂಘಕ್ಕೆ ಒಳ್ಳೆಯ ಹೆಸರನ್ನು ತಂದುಕೊಡಬೇಕು ಅನ್ನೋತಕ್ಕಂಥ ಕಾರಣದಿಂದ ಎಲ್ಲರೂ ಸಹ ನಮ್ಮ ಮೇಲೆ ವಿಶ್ವಾಸವನ್ನು ಬಿಟ್ಟು ಯಾವುದೇ ಆಡಳಿತ ಮಂಡಳಿಗೂ ಸಹ ಇದುವರೆಗೂ ಚುನಾವಣೆ ನಡೆಸ್ಕೊಟ್ಟಿಲ್ಲ. ಎಲ್ಲರೂ ಕೂತ್ಕೊಂಡು ಮಾತನಾಡ್ತೇವೆ. ಅದರಂತೆ ಅವರು ಎಲ್ಲರೂ ಸಹ ಒಪ್ಕೊಂಡು ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ. 4 ಅವಧಿಗಳ ಆಡಳಿತ ಮಂಡಳಿಯನ್ನು ಆಯ್ಕೆ ಮಾಡಿರ್ತಾರೆ. ಹಾಗೂ 4 ಅವಧಿಗಳಿಂದಲೂ ಸಹ ಸಂಸ್ಥಾಪಕ ಅಧ್ಯಕ್ಷರಾದಿ ನಾವು ಆಯ್ಕೆ ಆದ ನಂತರ ಇದುವರೆಗೂ ಸಹ ನಮ್ಮನ್ನು ಸಹ ಈ ಕಟ್ಟಡವನ್ನು ನಾವು ನೋಡಿ, ಈಗ ಸುಮಾರು ನಾನು ಬಂದ ಮೇಲೆ ಈ ಒಂದು ಸಹಕಾರ ಸಂಘಕ್ಕೆ ನಾನು 1200 ಚದರಡಿ ಇರತಕ್ಕಂಥ ಒಂದು ನಿವೇಶನವನ್ನು ದಾನವಾಗಿ ಕೊಟ್ಟಿದ್ದೇನೆ. ಅದರಂತೆ ನಮ್ಮ ರಾಜಪ್ಪನವರು ಸಹ ಒಂದು 600 ಚದರಡಿ ಅಷ್ಟು ಜಾಗವನ್ನು ಸಹ ಅವರು ನಿವೇಶನವನ್ನು ದಾನವಾಗಿ ಕೊಟ್ಟು ಈ ಒಂದು ಕಟ್ಟಡವನ್ನು ಸುಮಾರು 65 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಾವು ಕಟ್ಟಡವನ್ನು ಕಟ್ತಾ ಇದ್ದೇವೆ. ಈ ನಮ್ಮ ಸಹಕಾರ ಸಂಘದಲ್ಲಿ
ಡೈರಿನಿಂದ 24 ಲಕ್ಷಗಳು ಮಾತ್ರ ನಾವು ಲಭ್ಯ ಇತ್ತು. ಅದರಂತೆ ಇನ್ನೆಲ್ಲ KMF ಇರ್ಬೋದು, ಬಮೂಲ್ ಇರ್ಬೋದು, ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಸಹ ಒಂದು 2 ಲಕ್ಷ ರೂಪಾಯಿಗಳನ್ನು ಕೊಟ್ಟರು. ಒಟ್ಟು 4 ಲಕ್ಷ ಬಮೂಲು, 4 ಲಕ್ಷ KMF, 2 ಲಕ್ಷ ಧರ್ಮಸ್ಥಳದ ಅನುದಾನ, ಒಟ್ಟು 34 ಲಕ್ಷ ರೂಪಾಯಿಗಳಾಯಿತು. ಇನ್ನು ಸುಮಾರು ಒಂದು 35 ಲಕ್ಷ ರೂಪಾಯಿಗಳನ್ನು ನಾನು ಶಾಸಕರು ಸೇರಿದಂತೆ 2 ವಿಧಾನ ಪರಿಷತ್ ಸದಸ್ಯರು, 3 ಜನರು ಸಹ 15 ಲಕ್ಷ ರೂಪಾಯಿಗಳನ್ನು ಕೊಟ್ಟರು. ಅವರೆಲ್ಲರ ನೆರವಿಂದ ಮತ್ತು ಇತರ ಎಲ್ಲ ದಾನಿಗಳ ಥರನೂ ಸಹ ನಾವು ಈ ಸಂಘಕ್ಕೆ ಕಟ್ಟಡಕ್ಕೆ ದಾನಗಳನ್ನು ಸಹ ಕೊಟ್ಟಿದ್ದಾರೆ. ಹಾಗೆಯೇ ಇನ್ನೂ ಭಾಳ ಇದನ್ನು ಅಭಿವೃದ್ಧಿಪಡಿಸೋ ದೃಷ್ಟಿಯಿಂದ ನಾವು ಏನು ಗುರಿ ಇಟ್ಕೊಂಡಿದ್ವಿ, ಒಳ್ಳೆಯ ಕಟ್ಟಡವನ್ನು ಕಟ್ಟಬೇಕು. ಆಮೇಲೆ ಮೇಲ್ಗಡೆ ಒಂದು ಕಟ್ಟಡಕ್ಕೆ ಪೂರಕವಾಗಿ ಆದಾಯ ಬರ್ತಕ್ಕಂಥ 2 ಮನೆಗಳನ್ನು ಸಹ, ವಸತಿ ಮನೆಗಳನ್ನು ಸಹ ನಾವು ನಿರ್ಮಾಣ ಮಾಡಿಕೊಂಡಿದ್ದೇವೆ. ಸುಮಾರು 7-8 ಸಾವಿರ ರೂಪಾಯಿ ಬಾಡಿಗೆ ಬರುವಂತಹ ಮೂಲ ಆಧಾರವನ್ನು ಸಹ ನಮ್ಮ ಸಹಕಾರ ಸಂಘದ ವತಿಯಿಂದ ಮಾಡಿದ್ದೇವೆ. ಹಾಗೆಯೇ ಇದಕ್ಕೆಲ್ಲ ಸಹ ಈ ಅಭಿವೃದ್ಧಿಗೆ ಎಲ್ಲರೂ ಸಹ 4 ಊರಿನ ಗ್ರಾಮಗಳು, ಚಿಕ್ಕನಹಳ್ಳಿ, ಬಾಂಗ್ಲಾದೊಡ್ಡಿ, ನಲ್ಲೈನದೊಡ್ಡಿ, ಇಂಡ್ಲವಾಡಿಪುರದ ಎಲ್ಲ ಹಾಲು ಉತ್ಪಾದಕ ರೈತ ಬಂಧುಗಳು ನಮ್ಮ ಮೇಲೆ ಒಂದು ಆ ಭರವಸೆಯನ್ನು ಇಟ್ಟು ಇದನ್ನು ಪೂರ್ಣಗೊಳಿಸಬೇಕು, ಅಭಿವೃದ್ಧಿಗೊಳಿಸಬೇಕು, ನಾವು ಯಾವುದೇ ರಾಜಕೀಯಗಳಿಗೆ ಎಡೆಮಾಡಿಕೊಡದೆ ಅಂತಕ್ಕಂಥ ಒಂದು ಅವಕಾಶ ಮಾಡಿಕೊಟ್ರಿಂದ ನಾವೆಲ್ಲರೂ ಸಹ 4 ಅವಧಿಗಳು, ಈ 5ನೇ ಅವಧಿಗೂ ಸಹ ಚುನಾವಣೆಯನ್ನು ಮಾಡಿದ ನೇರವಾಗಿ ನನ್ನನ್ನು ಆಯ್ಕೆ ಮಾಡಿದಂಥ ಎಲ್ಲ ನಮ್ಮ 4 ಊರಿನ ಎಲ್ಲ ಹಾಲು ಉತ್ಪಾದಕರಿಗೂ, ಎಲ್ಲ ಹಿತೈಷಿಗಳಿಗೂ, ಮುಖಂಡರುಗಳಿಗೂ, ಎಲ್ಲ ಪಕ್ಷದ ಇದು ಪಕ್ಷಾತೀತವಾಗಿ ಸಹಕರಿಸಿದಂಥ ಎಲ್ಲ ಪಕ್ಷಗಳ ಮುಖಂಡರುಗಳಿಗೂ ಸಹ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಅವರು ಏನು ಭರವಸೆಯನ್ನು ಇಟ್ಟು ಇದನ್ನು ಒಳ್ಳೆ ಕಟ್ಟಡವನ್ನು, ಸುಸಜ್ಜಿತವಾದ ಕಟ್ಟಡವನ್ನು ಕಟ್ಟಿ ನಂತರ ಇದನ್ನು ನೀವು ನಿಮ್ಮ ಇದರಲ್ಲೇ ಇದನ್ನು ಲೋಕಾರ್ಪಣೆ ಮಾಡಬೇಕು, ಈ ಜನರಿಗೆ ಅನುಕೂಲ ಆಗೋ ಥರ ಮಾಡಬೇಕು ಅಂತಕ್ಕಂಥ ಭರವಸೆಯಿಂದ ಮತ್ತೆ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅದರಂತೆ ನಾವು ಈ ಕಟ್ಟಡದ ಒಂದು ಶಿಲಾನ್ಯಾಸವನ್ನು ಸಹ ಮಾಡಿ ತದನಂತರ ನಾವು ಏನು ಈಗಾಗಲೇ ನಮ್ಮೆಲ್ಲರ 4 ಊರಿನ ಜನರು ಸೇರಿ ಈಗಾಗಲೇ ಮಾತನಾಡಿದ್ದಾರೆ. ಅದರಂತೆ ಸಹ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷರುಗಳನ್ನ ಬದಲಾವಣೆ ಮಾಡಿಕೊಂಡು ಮುಂದಿನ ದಿನಗಳಲ್ಲೂ ಸಹ ಈಗಾಗಲೇ 4 ಗ್ರಾಮಗಳಿಂದ ನಮ್ಮ ಹೇಳಿದ್ದಾರೆ. ಈಗ ನಮ್ಮ ನಾರಾಯಣಪ್ಪನವ್ರನ್ನ ಅಧ್ಯಕ್ಷರಲ್ಲ, ಈ ಬಹುದಿನ ಕಳೆದ ಬಾರಿನೇ ಅವ್ರು ಕೊಡ್ತಕ್ಕಂಥ ಮಾತಾಗಿತ್ತು. ಆದರೆ ಈ ಕಟ್ಟಡ ಪೂರ್ಣಗೊಂಡಿರಲಿಲ್ಲ, ಆದ ಕಾರಣ ಕೊಡೋದಕ್ಕಾಗಲಿಲ್ಲ. ಮತ್ತು ಈ ಕರ್ಣವನ್ನು ಈಗಾಗಲೇ ನಾವು ಶಿಲಾನ್ಯಾಸ ಮಾಡಿದ ಮೇಲೆ, ಪ್ರಾರಂಭೋತ್ಸವವನ್ನು ಆಚರಣೆ ಮಾಡಿದ ಮೇಲೆ ನಮ್ಮ ನಲೇಂದೊಡ್ಡಿ ನಾರಾಯಣಪ್ಪನವರನ್ನು ಅಧ್ಯಕ್ಷನನ್ನಾಗಿ, ನಮ್ಮ ಗ್ರಾಮದ ಹಿರಿಯರು ಆಗಿರ್ತಕ್ಕಂಥ ಶ್ರೀಯುತ ನಮ್ಮ ಲೈನ್ಮ್ಯಾನ್ ಮುನಿಯಪ್ಪನವರನ್ನು ಉಪಾಧ್ಯಕ್ಷನನ್ನು ಮಾಡಿ ನಾವು ಯಾವುದೇ ರಾಜಕೀಯಕ್ಕೆ ಎಡೆಮಾಡಿಕೊಡದೆ ನಾವು ಸಹಕಾರಿ ಕ್ಷೇತ್ರವನ್ನು ನಾವೆಲ್ಲ ಬಲಪಡಿಸೋಣ ಅಂತಕ್ಕಂಥ ಒಂದು ನಂಬಿಕೆ ಮತ್ತು ವಿಶ್ವಾಸವನ್ನು ಇಟ್ಟು ನನ್ನನ್ನು ಅಧ್ಯಕ್ಷರನ್ನಾಗಿ, ಉಪಾಧ್ಯಕ್ಷರಾಗಿ ನಾರಾಯಣಪ್ಪನವನ್ನು ಆಯ್ಕೆ ಮಾಡಿಕೊಂಡ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರು, ಹಾಗೆಯೇ ಈ ಬಾರಿಯ ಆಡಳಿತ ಮಂಡಲ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಮತಿ ಗೌರಮ್ಮನವರು, ಬಾಂಗ್ಲಾದೊಡ್ಡಿಯಿಂದ ಕುಮಾರಸ್ವಾಮಿ ನಾಯ್ಕ ಅವರು, ನಮ್ಮ ಇಂಡ್ಲವಾಡಿಪುರದ ಹಿರಿಯರಾಗಿರ್ತಕ್ಕಂಥ ಲೈನ್ಮ್ಯಾನ್ ಮುನಿಯಪ್ಪನವರು, ನಮ್ಮ ಇಂಡ್ಲವಾಡಿಪುರದ ರಾಜಪ್ಪನವರು, ಉಪಾಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣಪ್ಪನವರು, ನಮ್ಮ ಮಾಜಿ ನಿರ್ದೇಶಕರು, ಈಗ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ MV ವೆಂಕಟೇಶ್ವರವರು ಮತ್ತು ಅವರು ಸಹ ಮುಂದೆ ನಿರ್ದೇಶಕರಾಗಿದ್ದರು. ಈ ಬಾರಿಯೂ ಸಹ ಮುರ್ರಾಜುರವರು ನಲ್ಲೈನದೊಡ್ಡಿ, ಶ್ರೀಮತಿ ಗೌರಮ್ಮನವರು ನಲ್ಲೈನದೊಡ್ಡಿ. ಹೀಗಾಗಿ ನಾವೆಲ್ಲನೂ ಸಹ ಸಹಕಾರ ಮನೋಭಾವದಿಂದ ಯಾವುದೇ ರಾಜಕೀಯಕ್ಕೆ ಎಡೆಮಾಡಿಕೊಡದೆ ಈ ಸಂಘವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಸಾಗೋಣ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನೂತನ ಕಟ್ಟಡಕ್ಕೆ ಇನ್ನೂ ಒಂದು 10 ಲಕ್ಷ ರೂಪಾಯಿಗಳ ಇದು ಕಾಮಗಾರಿ ಬಾಕಿ ಇದೆ. ಹಾಗಾಗಿ ಇದನ್ನು ಎಲ್ಲ ನಿಟ್ಟಿನಲ್ಲಿ ಆ ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ. ಈಗ 6 ತಿಂಗಳು ಒಳಗಡೆ ಈ ಕಟ್ಟಡವನ್ನು ಸಂಪೂರ್ಣವಾಗಿ ನಾವು ಅದನ್ನು ಪೂರ್ಣಗೊಳಿಸಿ ನಾವು ಪ್ರಾರಂಭೋತ್ಸವವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಬಂಧುಗಳೇ, ನಮ್ಮ ರೈತರು ಬೆಳಗ್ಗೆ ಎದ್ದು 5 ಗಂಟೆಗೆ ಎದ್ದು ಹಾಲನ್ನು ಹಾಕಿ ಡೈರಿಯನ್ನು ಅಭಿವೃದ್ಧಿ ಮಾಡವ್ರೆ. ನಾವು ಈ ಕಷ್ಟವನ್ನು ನೋಡಿ ಚಿಕ್ಕೋಸಹಳ್ಳಿಯಿಂದ ಡೈರಿನ ತಂದು ಎಲ್ಲರಿಗೂ ಅನುಕೂಲ ಆಗುವಂತೆ ಮಾಡಿ ಎಲ್ಲ ರೈತರು ಕಷ್ಟವನ್ನು ನೋಡಿ ನಾವು ತಂದು ಇದನ್ನ ಅಭಿವೃದ್ಧಿ ಮಾಡಬೇಕೆಂದು ನಾವು ಇಲ್ಲಿ ಡೈರಿಯನ್ನು ಕಟ್ಟಬೇಕೆಂದು ಪ್ರಾರಂಭಿಸ್ತೀವಿ. 80 ಲೀಟ್ರ್ ಹಾಲು, ನಮ್ಮದು 80 ಲೀಟ್ರು, ಅವ್ರದ್ದು 80 ಲೀಟ್ರು. ಅಲ್ಲಿ ನಮಗೆ ಬಹಳ ತೊಂದರೆ ಕೊಟ್ಟರು. ಚಿಕ್ಕೋಸಹಳ್ಳಿಯಲ್ಲಿ ನಮಗೆ ಬಂಡವಾಳ ಆಗ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ನಾನು ಅಲ್ಲಿ ಅಧ್ಯಕ್ಷನಾಗಿದ್ದೆ. ಆ ಟೈಮ್ನಲ್ಲಿ ನಾವು ಡೈರಿ ತಗೊಬಂದು ಇಲ್ಲಿ ನಮ್ಮ ಸ್ವಂತ ಸೈಟ್ ಕೊಟ್ಟು, ಅದೇ ರೀತಿಯಲ್ಲಿ ನಮ್ಮ 2 ಸತಿ ಬೆಸ್ಟ್ ಸೊಸೈಟಿ ಪ್ರೈಸ್ ಬಂತು ನಮ್ಮ ಇಂಡೋಡಿಪುರಕ್ಕೆ.
ನಮ್ಮ ಡೈರಿಗೆ. ಆ ಒಂದು ಕೀರ್ತಿ ನಮ್ಮ ತಾಲೂಕಲ್ಲಿ ಯಾವ ಸೊಸೈಟಿಗೂ ಬಂದಿಲ್ಲ. ಅಂಥ ಒಂದು ಆಡಳಿತ ಮಂಡಳಿ ಅಷ್ಟೇ, ಇಲ್ಲಿ ಹಾಲು ಉತ್ಪಾದಕರು ಅಷ್ಟೇ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅದರಿಂದ ಎಲ್ಲ ನಮ್ಮ ಅಧ್ಯಕ್ಷರು ಅದೇ ಒಂದು ಭರವಸೆ ಇಟ್ಟು ಎಲ್ಲ ಒಂದು ಕಟ್ಟಡ ಕಟ್ಟಿ ಎಲ್ಲ ಒಂದು ಸೌಲಭ್ಯ ಮಾಡಿದ್ದಾರೆ. ಇದೇ ರೀತಿಯಲ್ಲಿ ಎಲ್ಲ ತಾಲೂಕಲ್ಲಿ ಇದೇ ಡೈರಿ ಚೆನ್ನಾಗಿ ನಡೀಲಿ ಅಂತ ನಮ್ಮ ಆಸೆ. ಆನಂದಪ್ಪನವರು ಏನು ಆರ್ಡ್ರ್ ಬಂದ್ರೂ ಊರಿಗೆ ತಗೊಂಡು ಬರ್ತಾ ಇದ್ದಾರೆ. ತಗೊಂಡು ಬಂದು ಬೇಕಾದಷ್ಟು ಕೆಲಸಗಳು ಮಾಡಿಸವ್ರೆ. ಇದೇ ಕರವಾಗಿ ನಮ್ಮ ರೈತರು ಪ್ರತಿಯೊಬ್ಬರೂ ಒಂದಾಗಿ ಡೈರಿ ಉತ್ಪಾದನೆ ಮಾಡಬೇಕಂತ ವಂದಿಸ್ತೀನಿ ಸ್ವಾಮಿ.